ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ಭೀಷ್ಮ ನ್ಯೂಸ್ ಸ್ಪೆಷಲ್ಗೆ ಸ್ವಾಗತ. ಹಿಂದೂ ಕರ್ನಾಟಕ ರಾಜ್ಯದ ಎಸ್ಟಿ ನಾಯಕ ಸಮುದಾಯದ ಮಹರ್ಷಿ ವಾಲ್ಮೀಕಿ ಒಕ್ಕೂಟದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮೈಸೂರು ತಾಯೂರ್ ಪ್ರಕಾಶ್ ಅವರು ರಾಜ್ಯದಾದ್ಯಂತ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ನಿಂತಿರುವಂಥ ಸ್ಕಾಲರ್ಶಿಪ್ ಹಾಗೂ ಪ್ರೈಸ್ ಮನಿಯನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಅವರು ಕರ್ನಾಟಕದ ಈಗಿನ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರನ್ನು ನಮ್ಮ ಸಮುದಾಯದ ಹಿರಿಯ ನಾಯಕರಾಗಿರ್ತಕ್ಕಂಥ ಹೋರಾಟಗಾರರಾಗಿರ್ತಕ್ಕಂಥ ವಿ.ಎಸ್. ಉಗ್ರಪ್ಪನವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡ್ಕೋಬೇಕು ಅಂತೇಳಿ ಅವರು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಸಮುದಾಯದ ಒಳಿತಿಗಾಗಿ ನಾವು ದುಡಿತೀನಿ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಅವರು ನೀಡ್ತಾ ಇದ್ದಾರೆ. ನಮ್ಮ ಸಮಾಜದ ಪ್ರಾತಿನಿಧ್ಯವನ್ನ ಕಸ್ಕೊಂಡಿದೆ ಈ ಸರ್ಕಾರಗಳು, ಎಲ್ಲಾ ಸರ್ಕಾರಗಳು. ಹಾಗಾಗಿ ಉಗ್ರಪ್ಪನವ್ರನ್ನ ಈ ಸಾರಿ ಏನು ನೂತನವಾಗಿ ಆಗಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಅವರ ಒಡನಾಟದಲ್ಲಿರ್ತಕ್ಕಂಥ ಉಗ್ರಪ್ಪನವ್ರನ್ನ ಈ ಬಾರಿ ರಾಜ್ಯಸಭೆಗಾರು ಮಾಡಿ ವಿಧಾನ ಪರಿಷತ್ಗಾರು ಆಯ್ಕೆ ಮಾಡಿ, ನೀವೇನಾರು ಮಾಡಿ ಒಟ್ಟಲ್ಲಿ ಅವ್ರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದು ಒತ್ತಾಯ ಇಡೀ ಸಮಾಜದ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಸ್ವಾತಂತ್ರ್ಯದ ನಂತರ ನಮ್ಮ ಸಮಾಜಕ್ಕೆ ನ್ಯಾಯ ಕೊಟ್ಟಿಲ್ಲ. LG ಅವನವರು ಒಬ್ಬರನ್ನ ಹೊರತುಪಡಿಸಿದ್ರೆ ಇವತ್ತಿನವರೆಗೆ ರಾಜ್ಯಸಭೆಗೆ ಆಯ್ಕೆ ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಇಲ್ಲ. ಹಾಗಾಗಿ ಬಹುದೊಡ್ಡ ಸಮಾಜ ಆಗಿರ್ತಕ್ಕಂಥ ನಾಯಕ ಸಮಾಜ 5ನೇ ಸ್ಥಾನದಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥವ್ರು 55 ಲಕ್ಷ ಜನಸಂಖ್ಯೆ ಇದೆ. ನೀವು ಬೇರೆ ಯಾರು ಕೊಡ್ತಾ ಇದೆ, ಸಣ್ಣ ಪುಟ್ಟ ಉಪಜಾತಿಗಳಿಗೆಲ್ಲ ಕೊಟ್ಟಿದ್ರೆ ಸಂತೋಷ. ಅವರು ನಮ್ಮ ಕಾಯಕ ಸಮಾಜದ ಬಂಧುಗಳು, ಅವರು ಕೊಟ್ಟಿದ್ರೆ ಬಹಳ ಸಂತೋಷ. ಆದರೆ ಬಹುದೊಡ್ಡ ಸಮಾಜ ಇವತ್ತು ನಮ್ಮ ಸಮಾಜಕ್ಕೆ ಕೊಡೋದ್ರಲ್ಲಿ ಇವತ್ತಿನವರೆಗೆ ಅನ್ಯಾಯ ಆಗಿದೆ. ಆ ಅನ್ಯಾಯ ಆಗಬಾರ್ದು ಅಂತೇಳಿ ನಾವು ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತಾ ಇದ್ವಿ. ಅದರ ಜೊತೆಗೆ ಉಗ್ರಪ್ಪನವರು ಏನು ಶೆಡ್ಯೂಲ್ 9 ವಿಚಾರವಾಗಿ ನಮ್ಮ ಸಮಾಜದ ಪರವಾಗಿ ನಿತ್ಯ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತೇನು 56,000 ಹುದ್ದೆಗಳು ನಮಗೆ ಸರ್ಕಾರ 56 ಸಮಥಿಂಗ್ ಏನು ಹುದ್ದೆಗಳಿದೆ, ಆ ಹುದ್ದೆಗಳಿಗೆ ನಮಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತಂದ್ರೆ ಉಗ್ರಪ್ಪನವರ ರಾಜ್ಯಸಭೆಗೆ ಆಯ್ಕೆ ಮಾಡಬೇಕಾಗುತ್ತೆ. ಮತ್ತೆ ಶೆಡ್ಯೂಲ್ 9ಗೆ ಸೇರಿಸೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ಹೇರುವಂಥ ಕೆಲಸನ ಉಗ್ರಪ್ಪನವರು ಈಗಾಗಲೇ ಸದನದ ಒಳಗೂ ಅವರು ಕೆಲಸ ಮಾಡಿದ್ದಾರೆ. ಮತ್ತು ಹೊರಗಡೆ ಕೂಡ ರಾಜ್ಯ ಪ್ರವಾಸವನ್ನು ಮಾಡಿ ಬೀದರ್ನಿಂದ ಹಿಡಿದು ಚಾಮರಾಜನಗರವರೆಗೆ ಪ್ರವಾಸವನ್ನು ಮಾಡಿ ಅವರೀಗ ಈ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತೇಳಿ ಅವರು ಶೋಷಿತರ ಪರವಾಗಿ ಬರೀ ಎಸ್ ಟಿ ಸಮಾಜಕ್ಕೆ ಹೊಂದಿಕೆ ಅಲ್ಲ, ಏನು ಅಹಿಂದ ವರ್ಗ ಏನಿದೆ ಆ ಎಲ್ಲ ವರ್ಗಗಳು ಅವರು ಸಾಮಾಜಿಕ ನ್ಯಾಯ ಕಲ್ಪಿಸ್ಕೊಡ್ಬೇಕು ಅಂತೇಳಿ ರಾಜ್ಯಾದ್ಯಂತ ಹೋರಾಟ ಮಾಡ್ತಿದ್ದಾರೆ. ನಿರಂತರವಾಗಿ ಅವರು ಹೋರಾಟವನ್ನು ಮಾಡ್ಕೊಂಡು ಬಂದಂಥ ಏಕೈಕ ನಮ್ಮ ಸಮಾಜದ ಒಬ್ಬ ವ್ಯಕ್ತಿ. ಅವರು ಕಾನೂನು ಪದವೀಧರರು ಮತ್ತು ಅತ್ಯಂತ ವೈಚಾರಿಕತೆ ಉಳ್ಳಂಥ ವ್ಯಕ್ತಿ ಸನ್ಮಾನ್ಯ ವಿ.ಎಸ್. ಉಗ್ರಪ್ಪನವರು. ಅವ್ರ ಹಿಂದೇನು ಕೂಡ ಅನೇಕ ಕಾರ್ಯಕ್ರಮಗಳಲ್ಲಿ ವಿಧಾನಸೌಧದ ಒಳಗಡೆ ನಿಗಮ ಮಂಡಳಿಗಳು ಮತ್ತು ಬೇರೆ ಬೇರೆ ಇಲಾಖೆಗಳು ಕೆಲಸ ಮಾಡಿದ್ದಾರೆ. ಅವರು ಕೊಡೋದ್ರಲ್ಲಿ ಸಮಾಜಕ್ಕೆ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸ್ಕೊಟ್ಟಂಗೆ ಆಗಿದೆ. ಹಾಗಾಗಿ ಸನ್ಮಾನ್ಯ ನೂತನ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ರಾಜ್ಯ ಮತ್ತು ಕೇಂದ್ರದಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಈ ಸಾರಿ 2026ರ ಒಂದು ಅವಧಿಯಲ್ಲಿ ಅವರಿಗೆ ರಾಜ್ಯಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಬೇಕು. ಉಗ್ರಪ್ಪನವರು ಎಂ ಪಿ ಆಗಿದ್ದು ಕೇವಲ 6 ತಿಂಗಳು ಮಾತ್ರ. ಅವರು ಬಳ್ಳಾರಿಯಲ್ಲಿ ಎಂ ಪಿ ಆಗಿತ್ತು, 6 ತಿಂಗಳು ಮಾತ್ರ ಅವರಿಗೆ ಬೈ ಎಲೆಕ್ಷನ್ ಅವಕಾಶ ಸಿಕ್ತು. ಅವರಿಗೆ ಒಂದು ಪೂರ್ಣಾವಧಿ ಒಂದು ಅಧಿಕಾರವನ್ನು ಕಾಂಗ್ರೆಸ್ ಪಕ್ಷ ಕಲ್ಪಿಸ್ಕೊಟ್ರೆ ಖಂಡಿತ ಈ ಸಮಾಜಕ್ಕೆ ನ್ಯಾಯ ಕೊಟ್ಟಂಗಾಗುತ್ತೆ. ನಾವು ಮತ್ತೆ ಮುಖ್ಯಮಂತ್ರಿಗಳು ಮತ್ತು ಆ ಮಾಜಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರಲ್ಲೂ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ.